ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಇರೋದು ಫುಲ್ ಫೇಮಸ್ ಆಗಿರೋ ಸ್ಟಾರ್ಸ್ಗಳಲ್ಲ, ಬಟ್ ಈ ಫಿಲಮ್ ನೋಡಿದ್ರೆ ಪಕ್ಕ ಫುಲ್ ಫೇಮಸ್ ಆಗೇ ಆಗ್ತಾರೆ. ಈಗ ಫಸ್ಟ್ ನೈಟ್ ಅಂತಾನೆ ಟೈಟಲ್ ಯಾಕೆ? ನೈಟ್ ಸ್ಟುಡಿಯೋ ಅಲ್ಲ, ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಒಂದು ದೊಡ್ಡ ಹಾಲ್ ಅದು ಸರ ಡೌಟ್ ಅಲ್ಲೇ ನೋಡ್ತಾರೆ. ನನಗೆ ಗಿಲ್ಟ್ ಕಾಡಿಸ್ಬೇಡಿ. ಇವೆಲ್ಲ ಕಟ್ಟು. ಇವರು ನಾನು ಮಲ್ಲೇಶ್ವರ ಹೋಗಿದ್ದಾಗ್ಲೂ ಅವ್ರು ಫಿಲ್ಮ್ ಪ್ರಮೋಷನ್ ಮಾಡ್ತಾ ಸಿಕ್ಕಿದ್ರು, ಕಬ್ಬನ್ ಪಾರ್ಕ್ ಅಲ್ಲಿ ಸಿಕ್ಕಿದ್ರು, ಚರ್ಚ್ ಸ್ಟ್ರೀಟ್ ಅಲ್ಲಿ ಸಿಕ್ಕಿದ್ರು. ಹಾಗೆ ಇವಾಗ ಇಲ್ಲೇ ಹೋಗ್ತಾ ಇದ್ರು, ಎಳ್ಕೊಂಡ್ ಬಂದೆ ಬನ್ನಿ ಮಾತಾಡೋಣ ಏನ್ ಮಾಡಿದೀರಾ ಅಂತ. ಸೊ ಈ ಟೀಮ್ ಬಂದು ಒಂದು ಫೀಚರ್ ಫಿಲ್ಮ್ ಮಾಡಿದೆ, ದ ಫಸ್ಟ್ ನೈಟ್ ಅಂತ. ಸೊ ಜಾಸ್ತಿ ತಲೆ ತಿನ್ನಕ್ ಹೋಗಲ್ಲ, ಅವ್ರನ್ನೇ ಕೇಳ್ಬೋಣ. ಇವಾಗ ನಮ್ಮ ಜೊತೆ ಇರೋದು ಫಸ್ಟ್ ನೈಟ್ ಫಿಲ್ಮ್ ನ ಹೀರೋ ಅಭಿ ಅವರು, ಸೋನಿಯಾ ಅವರು, ಹಾಗೆ ನಮ್ಮ ಡೈರೆಕ್ಟರ್ ಚರಣ್ ಅವರು. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್. ಪ್ರೀಮಿಯರ್ ಶೋಗೆ ಹಿಂಗೆ ಈ ಲೆವೆಲ್ ಪ್ರಮೋಷನ್ ಮಾಡ್ತಾ ಇದೀರಲ್ಲ, ಇದು ಹೆಂಗೆ ಅಂತ? ಹಿಂಗೆ ಅಂತಂದ್ರೆ ಮಾಡ್ಬೇಕಲ್ಲ, ಎಲ್ಲಾರ್ದು ಅದೇ ಕಂಪ್ಲೇಂಟ್ ಇವಾಗಿರೋದು. ಅಂದ್ರೆ ಸಿನಿಮಾ ಮಾಡ್ತೀರಾ ಪ್ರಮೋಟ್ ಮಾಡಲ್ಲ, ಸಿನಿಮಾ ಮಾಡ್ತೀರಾ ಪ್ರಮೋಟ್ ಮಾಡಲ್ಲ ಅಂತ. ಸೊ ಆಸ್ ಅ ಇಂಡಿವಿಜುವಲ್ ಟೀಮ್ ನಮ್ಮ ಕೈಲಿ ಏನು ಮ್ಯಾಕ್ಸಿಮಮ್ ಆಗುತ್ತೋ ನಾವು ಹೇಳೋಕ್ಕಾಗಲ್ಲ, ನಮ್ಮ ಹತ್ರ ಬಜೆಟ್ ಇಲ್ಲ ಅದಿಲ್ಲ, ಅದು ನಮ್ಮದೇ ತಪ್ಪು. ಸೊ ನಮ್ಮ ಕೈಲಿ ಎಷ್ಟು ಮ್ಯಾಕ್ಸ್ ಆಗುತ್ತೋ ಜನರ ಹತ್ರ ಹೋಗಿ ಎಷ್ಟು ಪ್ರಮೋಟ್ ಮಾಡೋದಕ್ಕಾಗುತ್ತೋ ಮಾಡ್ತಾ ಇದ್ದೀವಿ. ಇದರ ಪ್ರಮೋಷನ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ಅಂತ? ಅಂದರೆ ಯಾರಿಗೆ ಮಾಡ್ತಾಯಿದ್ದೀನಿ ಅನ್ನೋ ಕ್ಲಾರಿಟಿ ನನಗಂತೂ ಇದೆ. ಇದು ರೀಚ್ ಮಾಡೋವಂಥ ಜವಾಬ್ದಾರಿ ಕೂಡ ನಮ್ಮದೇ. ಅಂದರೆ ಇವಾಗ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅದು ಇದ್ದಿದ್ರೂ ನಾವು ಒಂಥರ ಗೊತ್ತಿರೋದ್ರಿಂದ ಅವ್ರದ್ದು ವಾಟ್ ಎವರ್ ಅಸೆಸ್ಮೆಂಟು ಸ್ವಲ್ಪ ಟುವರ್ಡ್ಸ್ ಒಂಥರ ಲೈಕ್ ಓಕೆ ಚೆನ್ನಾಗಿ ಹೇಳಬೇಕು, ಇಲ್ಲಾಂದರೆ ಸಮಥಿಂಗ್ ಆ ಥಾಟ್ ಪ್ರೊಸೆಸ್ ಇರ್ಬೋದು ಅವ್ರ ಹತ್ರ. ಬಟ್ ಸ್ಟ್ರೇಂಜರ್ಸ್ಗೆ ಒಂಥರ ತೋರಿಸಿದ್ರೆ ಅವ್ರಿಗೇನಿರೋದಿಲ್ಲ, ಏನಿರೋದಿಲ್ಲ. ಒಂಥರ ಲೈಕ್ ಇದ್ದಿದ್ದು ಒಂಥರ ಬಾಯಿಗೆ ಬಂದಿದ್ದು ಒಂಥರ ಲೈಕ್ ಹೇಳ್ಬೋದು. ಸೊ ದಟ್ ಇವಾಗ ಮೂವೀಸ್ಗೆ ದಟ್ ಈಸ್ ಇಂಪಾರ್ಟೆಂಟ್. ಜೆನ್ಯೂನ್ ಒಪಿನಿಯನ್ ಫಸ್ಟ್ ನೋಡಿದ ತಕ್ಷಣ ಏನ್ ಮನಸ್ಸಿಗೆ ಬರುತ್ತೆ ಅದು ಆಡಿಯನ್ಸ್ ಇಂದ ಗೊತ್ತಾದ್ರೆ ಸಾಕು. ಅಂದ್ರೆ ಹೋದಾಗ ಒಂಥರ ಡೌಟ್ ಅಲ್ಲೇ ನೋಡ್ತಾರೆ, ಟೈಟಲ್ ಹೇಳ್ಬಿಟ್ರೆ ಏನಿಲ್ಲ ಸರ್ ಬಿ ಗ್ರೇಡ್ ಸಿನಿಮಾ ಅಲ್ಲ ಬನ್ನಿ. ಆಕ್ಚುಲಿ ಇಂಪ್ರೆಷನ್ ಎಲ್ಲೋ ಒಂದೊಂದ್ ಕಡೆ ಹೆಂಗ್ ಚೇಂಜ್ ಆಗೋದು ಅಂತಂದ್ರೆ ನಮ್ದು ಪೋಸ್ಟರ್ಸ್. ವಿ ಬಿಲೀವ್ ನಮ್ ಕೈಲಿ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಎಫರ್ಟ್ ಹಾಕಿ ಯೂನಿಕ್ ಆಗಿ ಪೋಸ್ಟರ್ಸ್ ಮಾಡಿ ನಾವು ಏನು ಸ್ಟಾಲ್ ಹಾಕಿರ್ತೀವಿ. ಸೊ ಅದನ್ನ ನೋಡಿದಾಗ ಆಮೇಲೆ ನಾವು ಅಪ್ರೋಚ್ ಮಾಡ್ಬೇಕಾದ್ರೆ ನಾವು ನೀವು ಟಿಕೆಟ್ ತಗೊಳ್ಳಿ ಆ ಥರ ಅಪ್ರೋಚ್ ಮಾಡ್ತಿಲ್ಲ. ಅಂದ್ರೆ ಒಂದಷ್ಟು ಪ್ಲಾನ್ ಮಾಡಿಕೊಂಡು ನಮ್ಮ ಸುಹಾಸು ಮತ್ತೆ ಶುಭಾಂಗಿ ಮತ್ತೆ ಚರಣ್ ಇವರೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿಕೊಂಡು ಒಂದು ಗೇಮ್ಸ್ ಆಡ್ಸೋತಾರೆ. ಅಂದ್ರೆ ಹೋಗ್ತಿದ್ರೆ ಕಪಲ್ಸ್ ಇದ್ರೆ ಬೇಸಿಕಲಿ ನಮ್ಮ ಸಿನಿಮಾ ನಾವು ಅನ್ಕೊಂಡ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಮೇಜರ್ಲಿ ಕಪಲ್ಸು ಇರ್ತಾರೆ ಅದರಲ್ಲಿ ಅಂತ ಅಂದ್ಬಿಟ್ಟು. ಹಂಗಂದ್ರೆ ಸಿಂಗಲ್ಸ್ ನೋಡಬಾರ್ದು, ಫ್ರೆಂಡ್ಸ್ ನೋಡಬಾರ್ದು ಅಂತಲ್ಲ, ಬಟ್ ಇದೊಂದು ಕಪಲ್ ಡ್ರಾಮಾ ಆಗಿರೋದ್ರಿಂದ ಸೊ ಅವ್ರು ಜಾಸ್ತಿ ಇರ್ತಾರೆ ಅಂತ. ಸೊ ಅವ್ರಿಗೆ ಅಪ್ರೋಚ್ ಮಾಡ್ಬೇಕಾದ್ರೆ ಒಂದು ಕಂಪ್ಯಾಟಿಬಿಲಿಟಿ ಮೇಲೆ, ನಿಮ್ಮ ರಿಲೇಶನ್ಶಿಪ್ ಇದ್ರ ಮೇಲೆ ಒಂದು ಗೇಮ್ ಆಡಿಸ್ತೀವಿ, ಆಡ್ತೀರಾ. ಸೊ ಅದನ್ನ ಮಾಡ್ತಾ 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 ವಿ ಗೋ ಟು ಟ್ರೇಲರ್ ನೋಡಿ ಅವ್ರಿಗೆ ಇಂಪ್ರೆಷನ್ ಚೆನ್ನಾಗಿ ಬರುತ್ತೆ. ಸೊ ಅವ್ರು ನಿಯರ್ ಬೈ ಇದ್ರೆ ಅಥವಾ ಅವ್ರು ಬರ್ತೀವಿ, ಯಾಕಂದ್ರೆ ಸ್ಯಾಟರ್ಡೇ ಇದೆ, ಸೊ ಬರ್ತೀವಿ ಅಂತ ಅಂದ್ಬಿಟ್ಟು ಟಿಕೆಟ್ ಬೈ ಮಾಡ್ತೀವಿ. ಸೊ ಫಿಲ್ಮ್ ಬಿಟ್ಟು ಈ ಕಡೆ ಬರೋದಾದ್ರೆ ಏನ್ ಮಾಡ್ಕೊಂಡಿದ್ದೀರಾ? ನಾನು ಆಕ್ಚುಲಿ ಫಸ್ಟ್ ವರ್ಕ್ ಮಾಡ್ತಿದ್ದೆ ಐ ಟಿಯಲ್ಲಿ. ಇವಾಗ 2 years ಆಯ್ತು ಫುಲ್ ಟೈಮ್. ಮೊದಲು ವರ್ಕ್ ಮಾಡ್ತಿದ್ದೆ ಐ ಟಿ ಜೊತೆ, ಸಿನಿಮಾ ನಾಟಕ ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ 2 years ಇಂದ ಫುಲ್ ಟೈಮ್ ಆಕ್ಟಿಂಗ್. ಅಂದ್ರೆ ಇವಾಗ ಅಂಕಲ್ ತರ ಇಲ್ಲ, ಹೊಟ್ಟೆ ಪಾಡಿಗೆ ಏನ್ ಮಾಡ್ತಾ ಗುಡ್ ಕ್ವೆಶ್ಚನ್. ಹೊಟ್ಟೆ ಪಾಡಿಗೆ ನಿಮ್ಮಂತ ಸ್ನೇಹಿತರಿದ್ದಾರೆ, ಫೋನ್ ಮಾಡೋದು 500,000 ಎಲ್ಲ ಆಡ್ಸು ಅದು ಇದು. ಸೂಪರ್. ಯಾ, ನೀವು? ಹೊಟ್ಟೆ ಪಾಡಿಗೆ ನಾನು ಮಕ್ಕಳಿಗೆ ಥಿಯೇಟರ್ ಹೇಳ್ಕೊಡ್ತೀನಿ, ಥಿಯೇಟರ್ ಟೀಚ್ ಮಾಡ್ತೀನಿ. ಬಟ್ ನಾನು 3 ವರ್ಷದಿಂದ ಗ್ರ್ಯಾಜುಯೇಷನ್ ಆಗ್ತಿದ್ದಂಗೆ ಫುಲ್ ಟೈಮ್ ಆ್ಯಕ್ಟಿಂಗಲ್ಲೇ ಇದ್ದೀನಿ. ಎಸ್, ಸೈಮಲ್ಟೇನಿಯಸ್ಲಿ ಅವ್ರು ಹೇಳ್ದಂಗೆ ಮಾಡಲಿಂಗ್ ಹೋಗ್ತಾ ಇರುತ್ತೆ. ಆ್ಯಸ್ ಶೂಟ್ಸ್ ಪ್ಲಸ್ ಪ್ಯಾಷನ್ ಎರಡು. ಎಸ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಎಲ್ಲ ಒಂದೇ ಇದೆ ನಂದು. ದಟ್ ಈಸ್ ದಿ ಬೆಸ್ಟ್ ಪಾರ್ಟ್. ಕರೆಕ್ಟ್. ನೀವು? ವರ್ಕಿಂಗ್ ಐ ಟಿ ಇದರಲ್ಲಿ ಕೆಲಸ ಮಾಡ್ತೀನಿ. ಐ ಮೀನ್ ಅಬ್ಸೆಷನ್ ವಿತ್ ಸಿನಿಮಾ ನನಗೆ. ಸೊ ಥಿಯೇಟ್ರಿಕಲ್ ಕೈಂಡ್ ಆಫ್ ಸಿನಿಮಾಸ್ ಒಂಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕವನಿಂದನೂ ಇತ್ತು. ತುಂಬ ಲೇಟಾಗಿ ಒಂಥರ ಲೈಕ್ ಆ ಡಿಸಿಷನ್ಗೆ ಒಂಥರ ಲೈಕ್ ಬಂದೆ, ಓಕೆ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಅಂತ. ಒಂದು 3 years ಒಂಥರ ವರ್ಕ್ ಮಾಡಿ, ಸೊ ಸೈಮಲ್ಟೇನಿಯಸ್ಲಿ ಇದಕ್ಕೂ ಒಂಥರ ಇದು ಮಾಡ್ತಾಯಿನಿ. ಬಿಕಾಸ್ ಐ ಹ್ಯಾವ್ ಟು ಫಂಡ್ ದ ಫಿಲ್ಮ್ ಆಲ್ಸೋ. ನಾಟ್ ವೆರಿ ರೆಗ್ಯುಲರ್ ಕೈಂಡ್ ಆಫ್ ಲೈಕ್ ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗಿರಲಿಲ್ಲ. ಸೊ ಅದಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಹೇಳಲ್ಲ,
ನನಗೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ, ಅದಕ್ಕೆ ಎಷ್ಟು ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ಬೋಣ ಅನ್ನೋ ಸೆನ್ಸಲ್ಲಿ ಇವಾಗೂ ಮಾಡ್ತಿದ್ದೀನಿ. ಛೇ ನಿಮಗೆ ಕೇಳಕ್ಕಾಗಲ್ಲ ಇನ್ನೇನು. ಡೈರೆಕ್ಟರ್, Producer. ಪ್ರೊಡ್ಯೂಸರ್, ಕಲರಿಸ್ಟ್, ಸಬ್ಟೈಟಲ್, ಬಿಟ್ಟಿದ್ರೆ ನಿಶಾ ರೋಹಿತ್ನು ಅವರೇ ಮಾಡಿರೋರು. ಸೊ ಅಲ್ಲಿ ಒಂದು ನಮ್ಮ ಕನ್ನಡ ಫಿಲ್ಮ್ ಅಲ್ಲಿ ಒಂದು ಬರ್ತಾ ಇತ್ತು, ಕತೆ ಚಿತ್ರಕಥೆ ಸಂಭಾಷಣೆ, ಒಬ್ರು ಹೆಸರು ಬರೋದು. ಆ ತರ ಇವ್ರದ್ದು ನೀವೊಂದು ಫೋಟೋ ಹಾಕೊಂಡ್ಬಿಡಿ. ನೋ ಇಟ್ಸ್ ಗುಡ್. ಏನಕ್ಕೆ ಅಂದ್ರೆ ಲರ್ನಿಂಗ್ಸ್ ಇದೆ ಫಸ್ಟ್ ಆಫ್ ಆಲ್. ಎಡಿಟಿಂಗ್ ಅಂದ್ರೆ ಲೈಕ್ ಕಲಿಬೇಕು, ಇಲ್ಲಾಂದ್ರೆ ಮಾಡಬೇಕು ಅಂದ್ರೇನು, ಇಲ್ಲಾಂದ್ರೆ ರೈಟಿಂಗ್ ಪ್ರೋಸೆಸ್ಸು, ಇಲ್ಲಾಂದ್ರೆ ಪ್ರೊಡ್ಯೂಸಿಂಗ್ ಪ್ರೋಸೆಸ್ಸು. ಅಂದರೆ ಒಂದು ವೈಲ್ ರೈಟಿಂಗ್ ಇಟ್ ಫ್ರಮ್ ಪ್ರೊಡ್ಯೂಸಿಂಗ್ ಅಂಡ್ ದೆನ್ ಟೇಕಿಂಗ್ ಟು ಪೀಪಲ್, ಆ ಪ್ರೋಸೆಸ್ ಏನಿದೆ ಅಂತ ಹೇಳ್ಬಿಟ್ಟು ಈ ಮೂವಿಲಿ ನನಗೆ ಅಟ್ಲೀಸ್ಟ್ ಬೇಸಿಕ್ಸ್ ಅಂತೂ ಕ್ಲಿಯರ್ ಕಟ್ಟಾಗಿ ಒಂಥರ ಗೊತ್ತಾಗಿದೆ. ಎಲ್ಲಿ ವೇಸ್ಟೇಜ್ ಆಗ್ತದೆ, ಏನು ಮಾಡಿದ್ರೆ ಹೆಂಗೆ ಮಾಡ್ಬೋದು, ಇನ್ನೂ ಬೆಟರ್ ಹೆಂಗೆ ಮಾಡ್ಬೋದು. ಸೋ ಮಚ್ ಲರ್ನಿಂಗ್ಸ್. ದಟ್ ವೇ ವೆರಿ ಹ್ಯಾಪಿ. ಸೊ ಇವಾಗ ಫ್ಯಾಮಿಲಿ ಅಂತ ಬಂದಾಗ ಫಸ್ಟ್ ನೈಟ್ ಆಗಿರ್ಬೋದು, ಈ ತರ ಯಾವುದೇ ರೀತಿಯ ಸೆಕ್ಷುವಲ್ ಟಾಪಿಕ್ ಅಂತ ಬಂದಾಗ ಮನೇಲಿ ಫುಲ್ಲು ಮಡಿವಂತಿಕೆ ಅಂತೂ ಇದ್ದೇ ಇರುತ್ತೆ. ಇವು ಫಾರ್ ಎಕ್ಸಾಂಪಲ್ ನಾನು ರೀಸೆಂಟ್ ಆಗಿ ಮದುವೆ ಆದೆ, ಅವ್ರು ಹೇಳೋದಕ್ಕೆ ರೆಡಿ ಇಲ್ಲ, ಆದ್ರೂ ಇಂಡೈರೆಕ್ಟ್ ಆಗಿ ಎಲ್ಲಾ ಆರಾಮ ಅಂತಾರ ಕೇಳ್ತಾ ಇರ್ತಾರೆ. ಸೊ ಆ ತರ ಇರೋ ಸೊಸೈಟಿಯಲ್ಲಿ ಈಗ ಫಸ್ಟ್ ನೈಟ್ ಅಂತಾನೆ ಟೈಟಲ್ ಯಾಕೆ? ಓಕೆ, ಡೀಪರ್ ಕಾಂಟೆಕ್ಸ್ಟ್ ಅಲ್ಲಿ ಒಂಥರ ಲೈಕ್ ಸ್ಟೋರಿ ಆರ್ ಕ್ಯಾರೆಕ್ಟರ್ ಸೆನ್ಸ್ ಅಲ್ಲಿ ಅವರು ಫಸ್ಟ್ ಟೈಮು ಅವ್ರನ್ನ ಒಂಥರ ಮೀಟ್ ಮಾಡ್ತಾ ಇದ್ದಾರೆ, ಆಪೋಸಿಟ್ ಪರ್ಸನ್ನ ಒಂಥರ ಮೀಟ್ ಮಾಡ್ತಾ ಇದ್ದಾರೆ ಫಾರ್ ದ ಫಸ್ಟ್ ಟೈಮ್ ರಾ ಆಗಿ. ಅಂದರೆ ಲೈಕ್ ವಾಟ್ ಎವರ್ ಒಂಥರ ನೇಕೆಡ್ ಸೆನ್ಸಲ್ಲಿ ದೇರ್ ಇಸ್ ನೋ ಅದೇನದು ಆಚೆ ಕಡೆ ಈಚೆ ಕಡೆ ಈ ಥರ ಇರಬೇಕು ಅದು ಇದು ಅಂತ ಹೇಳ್ಬಿಟ್ಟು ಏನಿಲ್ಲ. ಸೊ ಫುಲ್ಲೆಸ್ಟ್ ರಾ ಫಾರ್ಮಲ್ಲಿ ಒಂಥರ ನೋಡ್ತಾ ಇದ್ದಾರೆ, ಅವರು ಡಿಸ್ಕವರ್ ಒಂಥರ ಮಾಡ್ಕೋತಾ ಇರಲ್ವ ಫಸ್ಟ್ ಟೈಮ್. ಅದನ್ನು ಫಸ್ಟ್ ಅನ್ನೋ ಸೆನ್ಸಿಗೆ ಒಂಥರ ಲೈಕ್ ಬಂದೆ. ನೈಟಲ್ಲಿ ಒಂಥರ ನಡೀತಾ ಇದೆ ಆ್ಯಂಡ್ ಕ್ಯಾರೆಕ್ಟರ್ಸು ಎರಡೇ ಕ್ಯಾರೆಕ್ಟರು, ಒಂದು ಪೂರಾ ನೈಟಲ್ಲಿ ಒಂಥರ ನಡೀತಾ ಇರೋದ್ರಿಂದ ಐ ಥಾಟ್ ಫಸ್ಟ್ ನೈಟ್ ಅನ್ನೋ ಟೈಟಲ್ಗೆ ಸ್ಟೋರಿ ಸೆನ್ಸಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಎಗೇನ್ ನನಗೆ ಗೊತ್ತಿದೆ ಫಿಸಿಕಲ್ ರೊಮ್ಯಾನ್ಸ್ ಆರ್ ಸಮಥಿಂಗ್, ಆ ಇಂಟಿಮೆಸಿ ಕೈಂಡ್ ಆಫ್ ಒಂಥರ ಲೈಕ್ ಅಟ್ಯಾಚ್ಮೆಂಟ್ ಒಂಥರ ಬರ್ಬೋದು. ಬಟ್ ಎಗೇನ್ ಅದು ಬ್ರೇಕ್ ಮಾಡಬೇಕು ಅಂತ ಹೇಳ್ಬಿಟ್ಟಲ್ಲ, ಸ್ಟೋರಿಯಿಂದ ದಟ್ ಈಸ್ ನಾಟ್ ದ ಥಿಂಗ್ ಲೈಕ್ ವಿ ಆರ್ ಆಫರಿಂಗ್. ಬಟ್ ಅದಕ್ಕೆ ಆಪ್ಟ್ ಟೈಟಲ್ ಫಸ್ಟ್ ನೈಟ್. ಸೊ ಅದಕ್ಕೇನೆ ವಿ ಲಾಕ್ ಡೌನ್ ಟು ಫಸ್ಟ್ ನೈಟ್. ನೀವು ಅನ್ಕೊಂಡಿರೋ ಫಸ್ಟ್ ನೈಟ್ ಅದೇ ಅವ್ರು ಹೇಳಿದ ಮೀನಿಂಗ್ ಮೂವಿ ನೋಡಿದ್ಮೇಲೆ ಎಲ್ರಿಗೂ ಅರ್ಥ ಆಗುತ್ತೆ. ಟ್ರೇಲರ್ ನೋಡಿದ್ರೇನೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಎಸ್ ಟ್ರೂ. ಸೊ ಇವಾಗ ಕಪಲ್ ಅಂತ ಬಂದಾಗ ಹೌ ಡು ಯು ಥಿಂಕ್ ಇವಾಗಿನ ಕಪಲ್ ಇದಾರೆ ಅಂತ, ಅಂದ್ರೆ ಈ ಜನರೇಷನ್ ಜೆನ್ಸಿ ಕಪಲ್ ಅಂದ್ರೆ ಎರಡು ರೀತಿ ಇದಾರೆ ಅಂತ ನನ್ಗನ್ಸುತ್ತೆ. ನಮ್ ಜನರೇಷನ್ ಅಲ್ಲೂ ಎಲ್ಲಾ ಮಾಡಿದವರು ಇದಾರೆ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು. ನಾವು ಅವ್ರಿಗೆ ಪ್ರಶ್ನೆಗಳು ಕೇಳಿದಾಗ ಎಷ್ಟೋ ಜನ ನೀವು ಹೆಂಗ್ ಪಾರ್ಟ್ನರ್ ಚೂಸ್ ಮಾಡ್ತೀರಾ ಏನು ಅಂತ ಕೇಳಿದಾಗ ನನಗೆ ಡಿಲೇ ಆದ್ರೂ ಪರವಾಗಿಲ್ಲ, ಐ ವಿಲ್ ಸ್ಪೆಂಡ್ ಟೈಮ್ ವಿತ್ ಹಿಮ್, ನನಗೂ ಅವನಿಗೂ ಕಂಪ್ಯಾಟಿಬಲ್ ಆದರೆ ಅದು ಟ್ರಸ್ಟ್ ಇಶ್ಯೂಸ್ ಏನು ಇಲ್ದಲೆ ಇಬ್ರಿಗೂ ಹೊಂದಿಕೆ ಆಗುತ್ತೆ ಅಂದ್ರೆ ಅಷ್ಟೇ ಐ ಗೋ ಫಾರ್ ಮ್ಯಾರೇಜ್. ಇಲ್ಲ ಅಂದ್ರೆ ನನ್ಗೆ ಓಕೆ, ನನ್ನ ಫ್ರೆಂಡ್ಸ್ ಜೊತೆ ಅಂದರೆ ನಾನು ಒಬ್ಬಳೇ ಇರೋದಕ್ಕೂ ನಾನು ಓಕೆ. ಅಥವಾ ನಾನು ಈಗ ಒಂದೊಂದು ಫನ್ನಿ ಕ್ವಶನ್ ಕೇಳ್ತಿದ್ವಿ, ಒಂದು ಐಲ್ಯಾಂಡಲ್ಲಿ ಒಂದು ರೂಮಲ್ಲಿ ನೀವು ಒಬ್ಬರೆಲ್ಲ ಲಾಕ್ ಆಗಿಬಿಡ್ತೀರಾ, ನಿಮ್ಮ ಜೊತೆ ಇನ್ನು ಯಾರು ಇರಬೇಕು ಅಂತ ಕೇಳಿದಾಗ 50% ಆಫ್ ದ ಆನ್ಸರ್ ಹೆಂಗಿರ್ತಿತ್ತು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್, ಆ ಥರ ಆನ್ಸರ್ಗಳಿರ್ತಿತ್ತು. ಯಾಕೆ ಪಾರ್ಟ್ನರ್ ಯಾಕೆ ಬೇಡ ಅಂತಂದರೆ ಇಲ್ಲ ನಂಗೆ ಸದ್ಯಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರೋದು ಅದು, ಸೊ ನಂಗೆ ಆ ತಲೆನೋವು ಬೇಡ, ನಂಗೆ ನಿಮ್ಮದೇ ಆಗಿರಬೇಕು ಅಂತಂದ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ಅಂದರೆ ಬೇರೆಯವರೆಲ್ಲ ಹೆಂಗೆ ಟ್ರೈ ಮಾಡ್ತಾರೆ, ನನಗೂ ಯಾರಾದ್ರೂ ನನಗೂ ಯಾರಾದ್ರೂ ಇರಬೇಕು ಆ ಥರ ಟೆಂಡೆನ್ಸಿ ಇಲ್ಲ ಅವ್ರಿಗೆ. ಒಂದು ಕ್ಲಾರಿಟಿ ಇದೆ, ಇಲ್ಲ ಇಲ್ದಿದ್ರು ನಡೆಯುತ್ತೆ, ಇದ್ರೂ ನಡೆಯುತ್ತೆ, ಆ ಥರ. ಐ ಥಿಂಕ್ ಎರಡು ಥರ ಇದ್ದಾರೆ ಅಂತ ನನಗೂ ಅದೇ ಫೀಲ್ ಆಗುತ್ತೆ. ಬಿಕಾಸ್ ನನ್ಗೆ ಅನ್ಸೋದಂದ್ರೆ ಅವಾಗಿನ ಕಾಲದಲ್ಲಿ ಮಾಡ್ತಿದ್ದಕ್ಕೆ ನೇಮ್ ಕೊಟ್ಟಿರಲಿಲ್ಲ, ಇವಾಗ ಎಕ್ಸಾಕ್ಟ್ಲಿ. ಇದು ಈ ಹಳೇ ಸಾಹಿತ್ಯ ಎಲ್ಲ ಓದಿದ್ರೆ ಕುವೆಂಪು ಅವ್ರದ್ದು, ರವಿ ಬೆಳಗೆರೆ ಅವ್ರದ್ದೆಲ್ಲ, ಅದ್ರೊಳಗೆ ಹೆಂಗೆ ಒಬ್ಬೊಬ್ಬರಿಗೆ 3 ಜನ 4 ಜನ, ನಾನು ಆ ಟೈಮಲ್ಲೇ ಇಲ್ಲ ಇಂತ ನಮ್ಮ ಅಷ್ಟೆಲ್ಲ ಎಲ್ಲ ಇತ್ತು. ಮನೆ ಅದೇ ನೀವ್ ಹೇಳ್ದಂಗೆ ನೇಮ್ ಟ್ಯಾಗ್ಸ್ ಇವಾಗ ಬಂದಿದೆ, ನಾವು ಕ್ಯಾಟಗರೈಸ್ ಮಾಡ್ತಿದೀವಿ. ಜೆನ್ಸಿ ಅಂತಾನು ಫೇಮಸ್ ಆಗಿರೋದು ಇವಾಗ. ಮುಂಚೆ ಮಿಲೇನಿಯಲ್ ಅಂತ ಯಾರನ್ನೂ ರೆಕಗ್ನೈಸ್ ಮಾಡ್ಕೋತಿರ್ಲಿಲ್ಲ. ಸೊ ನೇಮ್ ಟ್ಯಾಗ್ಸ್ ಜಾಸ್ತಿ ಫೇಮಸ್ ಆಗಿದೆ ಅಷ್ಟೇ. ಬಟ್ ಡು ಯು ಫೀಲ್ ಆತರ ನೇಮ್ ಟ್ಯಾಗ್ ಬಂದ್ಮೇಲೆ ಇದು ಜಾಸ್ತಿನೇ ಆಗೋಗ್ತಾ ಇದೆ ಅಂತ? ರೆಕಗ್ನಿಷನ್ ಜಾಸ್ತಿ ಆಗ್ತದೆ. ಸೊ ನನ್ಗೆ ಇವಾಗ ಟ್ರೇಲರ್ ನೋಡಿದ್ನಲ್ಲ, ಅದ್ರಲ್ಲಿ ಅನ್ಸದ್ದು
ಮೋಸ್ಟ್ ಆಫ್ ದ ಟೈಮ್ ಇದು ನರೇಟಿವ್ ಅಲ್ಲಿ ಹೋಗುತ್ತೆ, ಅಂದ್ರೆ ನೀವು ಎಕ್ಸ್ಪ್ಲೈನ್ ಮಾಡೋದು ಅಂತ. ಬಟ್ ಆ ತರ ಬಂದಿರೋ ಫಿಲ್ಮ್ಸ್ ಕಮ್ಮಿ ನಮ್ಮ ಇದರಲ್ಲಿ, ಬಂದೇ ಇಲ್ಲ ಅನ್ಬೋದು. ಯೂಶಲಿ ನಾನು ಇದು ಹಾಲಿವುಡ್ ಫಿಲ್ಮ್ಸ್ ಅಲ್ಲೆಲ್ಲ ನೋಡಿದಾಗ ಅವರೊಂದು ಯಾವುದೋ ಒಂದು ಸಿಚುವೇಶನ್ ಫ್ಲಾಶ್ ಬ್ಯಾಕ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಂಗೆ ಅದು ಐ ಯೂಸ್ ಟು ಲೈಕ್ ದಟ್ ಅಲಾಟ್. ಅಂದ್ರೆ ಅದು ಟೋಟಲ್ ಆಗಿ ನಮ್ಮ ಕಣ್ಮುಂದೆನೆ ಬಂದಿರೋ ತರ ಇರುತ್ತೆ. ಸೊ ನಿಮ್ಗೆ ಅದು ಆಕ್ಟ್ ಮಾಡುವಾಗ ಹೇಗೆ ಅನ್ನಿಸ್ತು ಅಂತ, ಡೈಲಾಗ್ ಆಗಿರ್ಬೋದು, ಇಟ್ ಶುಡ್ ಬಿ ಪರ್ಫೆಕ್ಟ್. ಅಂದ್ರೆ ಫಾರ್ ಅಸ್ ಟು ಇಮ್ಯಾಜಿನ್ ಇವಾಗ ಎರಡೇ ಕ್ಯಾರೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಇದ್ರೂ ಬರೀ ಎರಡೇ ಕ್ಯಾರೆಕ್ಟರ್ ಅನ್ನ ತಲೆಯಲ್ಲಿರುತ್ತೆ. ಸೊ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅಥವಾ ಆಕ್ಟ್ ಮಾಡುವಾಗ ಹೌ ಡಿಫಿಕಲ್ಟ್ ಇಟ್ ವಾಸ್ ಅಂತ. ಕಾನ್ವರ್ಸೇಷನಲ್ ಮೂವೀಸ್ ಇನ್ಸ್ಪೈರ್ಡ್ ಅಂದ್ರೆ ಹೇಳ್ಬೋದಾ? ಮ್ಯಾಲ್ಕಮ್ ಅಂಡ್ ಮೇರಿ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫಾರ್ ಮೀ. ಅಂದರೆ ಈ 2 ಕ್ಯಾರೆಕ್ಟರ್ ಇಟ್ಕೊಂಡು ಒಂಥರ ಲೈಕ್ ಒಂದು ಎಕ್ಸ್ಪೀರಿಯನ್ಸ್ ಒಂಥರ ಕೊಡ್ಬೋದು ಅನ್ನೋ ಸೆನ್ಸಲ್ಲಿ 1966 ಒಂದು ಮೂವಿ ಇದೆ, ಹಾಲಿವುಡ್ ಮೂವಿ, ಹೂಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಅಂತ ಹೇಳ್ಬಿಟ್ಟು. ಅದು ಬಂದ್ಬಿಟ್ಟು ಪ್ಲೇ ಲೇಟರ್ ಆನ್ ಸಿನಿಮಾಗೆ ಒಂಥರ ಕನ್ವರ್ಟ್ ಆಗಿದ್ದು. ಸೊ 2 ಗಂಟೆಗೆ ಒಂಥರ ಶುರುವಾಗಿ 6 ಗಂಟೆಗೆ ಒಂಥರ ಮೂವಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಬರೀ 4 ಕ್ಯಾರೆಕ್ಟರ್ ಇರುತ್ತೆ. ಫಸ್ಟ್ 30 ಮಿನಿಟ್ಸ್ ಓನ್ಲಿ 2 ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅದು ಯಾವುದೋ ನೈಟಲ್ಲೇ ನೋಡಿದೆ ನಾನು ಏನೇನೋ ಥಿಂಕ್ ಮಾಡ್ತಾ ಇದ್ದೀನಿ, ನನಗೆ ಅಷ್ಟೊಂದು ರಿಸೋರ್ಸ್ ಆರ್ ಫೈನಾನ್ಸ್ನ ಒಂಥರ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸಮಥಿಂಗ್ 2 ಕ್ಯಾರೆಕ್ಟರ್ ಇಟ್ಕೊಂಡು ಒಂಥರ ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿ ಪ್ಲಾಟ್ ಏನಾದರೂ ಹೇಳಿದ್ರೆ 100% ಒಂಥರ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ನಂಬಿಕೆ ಬಂದಿದ್ದು ಆ ಮೂವಿಯಿಂದಾನೆ. ಯಾ ನಾನು ಇವಳು ಮೇಜರ್ಲಿ ರಿಹರ್ಸಲ್ಸೇ ವರ್ಕೌಟ್ ಮಾಡಿರೋದು. ಐ ಥಿಂಕ್ ಒಂದು 3-4 ಮಂತ್ಸ್ ರಿಹರ್ಸ್ ಮಾಡಿದ್ದೀವಿ. ಅಂದರೆ ಅದು ಯಾವ ಲೆವೆಲಿಗೆ ನಮ್ಮನ್ನು ರೆಡಿ ಮಾಡುತ್ತೆ ಅಂದರೆ, ಶೂಟ್ ಆಗಬೇಕಾದ್ರೆ ಸಿಂಗಲ್ ಶಾರ್ಟ್ಸ್ ತೊಗೊಂಡಿದ್ದೀವಿ, ಒಂದು 10 ಮಿನಿಟ್ಸ್ 12 ಮಿನಿಟ್ಸ್ ಸಿಂಗಲ್ ಶಾರ್ಟ್ಸ್. ಸೊ ಸಿಂಗಲ್ ಶಾರ್ಟ್ ಆಗಬೇಕಾದ್ರೆ ಆ ಇಂಟೆನ್ಸ್, ನೀವು ಟ್ರೇಲರಲ್ಲಿ ನೋಡಿದ್ರೆ ಕೆಲವೊಂದು ಇಂಟೆನ್ಸ್ ಸೀನ್ಗಳಿದಾವೆ. ನಾನು ಅವಳಿಗೆ ಹತ್ರ ಪ್ರಶ್ನೆ ಮಾಡೋದಿರ್ಬೋದು, ಅವಳು ನನಗೆ ಪ್ರಶ್ನೆ ಮಾಡೋದಿರ್ಬೋದು. ಸೊ ಆ ಥರ ಇಂಟೆನ್ಸ್ ಸೀನ್ ಆಗಬೇಕಾದ್ರೆ ಸಿಂಗಲ್ ಶಾರ್ಟ್, ಸಿಂಗಲ್ ಕ್ಯಾಮ್ರಾ. ಅಲ್ಲಿ ಡೈರೆಕ್ಟರ್ ಅಲ್ಲಿ ಮೂಲೆಯಲ್ಲೆಲ್ಲ ಕೂತ್ಕೊಂಡು ಕ್ಲೋಸ್, ಟೂ ಶಾಟ್ ಹತ್ರ ಹೋಗು, ಹಿಂದೆ ಬಾ, ಬ್ಯಾಕ್, ಅಭಿಲಾಷ್ ಮೇಲೆ, ಸೋನಿಯಾ ಮೇಲೆ. ಅಂದ್ರೆ ಆ ಪ್ರಾಕ್ಟೀಸ್ ಏನ್ ಮಾಡಿರುತ್ತೆ ನಮ್ಗೆ ಅಂದ್ರೆ, we are not breaking out exactly of that's not disturbing us. So ನಾವು ಇದ್ದೇ ಇರ್ತೀವಿ. ಸೊ ಐ ಥಿಂಕ್ ರಿಹರ್ಸಲ್ ಮಾಡಿ ಅದೊಂದು ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ವಿ ಕುಡ್ ಫೀಲ್ ಇಟ್. ಅಂದ್ರೆ ಒಂದ್ಸತಿ ಏನಾಯ್ತು ಅಂದ್ರೆ, ಶೂಟ್ ಎಲ್ಲ ಆಯ್ತು, ನೈಟ್ ಶೂಟ್ ಎಲ್ಲ ಮಧ್ಯರಾತ್ರಿ 2 ಗಂಟೆ 3 ಗಂಟೆ, ಒಂದು ದೊಡ್ಡ ಹಾಲ್. ಅದು ಆ ದೊಡ್ಡ ಹಾಲ್ ಇವರೆಲ್ಲ ಏನೋ ಬ್ರೇಕ್ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ದಾರೆ. ಅಲ್ಲೊಂದು ಜೋಕಾಲಿ ಇದೆ ಆಯ್ತಾ, ಅಲ್ಲಿ ಏನೋ ಜಗಳ ಆಡಿರೋ ಸೀನು, ಫುಲ್ ಜಗಳ, ಗ್ಲಾಸ್ ಎಲ್ಲ ಬ್ರೇಕ್ ಆಗಿ ಬ್ಲಡ್ ಅದು ಇದು ಏನೋ. ನಾನು ಒಬ್ಬನೇ ಕೂತಿದ್ದೀನಿ, ಹಿಂಗೆ ಸೋಫಾ ಮೇಲೆ ಹಿಂಗೆ ಕೂತಿದ್ದೀನಿ, ಎಲ್ಲ ಆಚೆ ಹೋಗೋರೆ. ಒಂದು 30 ಸೆಕೆಂಡ್ಸ್ 1 ಮಿನಿಟ್ಗೆ ಸೈಲೆನ್ಸ್, ಫುಲ್ ಸೈಲೆನ್ಸು. ಲಿಟ್ರಲಿ ಒಂದು ಸೈಲೆನ್ಸ್ ಎಷ್ಟು ಪವರ್ ಇರುತ್ತೆ. ಇವರೆಲ್ಲರೂ ಆಚೆ ಹೋಗಿದ್ದಾರೆ, ಇವ್ರು ಯಾರು ಮಾತಾಡ್ತಿರೋದು ನಿಂತು, ಮೋಸ್ಟ್ಲಿ ಕಿಚನ್ಗೆ ಹೋಗಿದ್ರೆ ಏನ್ ಕದೇನೋ. ಆ ಸೈಲೆನ್ಸ್ಗೆ ನನಗೆ ಭಯ ಆಗ್ತಾ ಇದೆ. ಮೊದಲೇ ಆ ಸೀನ್ ಮಾಡಿದ್ವಾ, ಏನಪ್ಪ 3 ಗಂಟೆ ರಾತ್ರಿ ಇಲ್ಲ ಅಂತ. ಸೊ ಆ ಥರ ಇಮ್ಮರ್ಸಿವ್ ಅನ್ನೋ ಒಂದು ವರ್ಡ್ ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದೇ ಅದು. ಐ ಥಿಂಕ್ ಫಾರ್ ಬೋತ್ ಆಫ್ ಅಸ್ ವೆರಿ ಇಮ್ಮರ್ಸಿವ್ ಆಗಿ. ರಿಹರ್ಸಲಲ್ಲಿ ಓಕೆ ಒಂದು ಲೆವೆಲ್ಲಿಗೆ ಫೀಲ್ ಬರ್ತಿತ್ತು. ಬಟ್ ಏನಾಗುತ್ತೆ, ರಿಹರ್ಸಲ್ ಹಿಂಗೆ ಇರುತ್ತೆ ನಾರ್ಮಲ್ ಆಗಿ, ಒಂದು ನಮ್ದು ಮನೆನೋ ರೂಮೋ ಇಲ್ಲ ಔಟ್ಸೈಡ್ ಟೆರೆಸೋ ಅಲ್ಲಿ ಮಾಡ್ತಾ ಇರ್ತೀವಿ. ಬಟ್ ಆ ಶೂಟ್ ಸೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಡೈರೆಕ್ಟರ್ ಕಿಸ್ತಿರಲ್ಲ ರಿಹರ್ಸಲ್ ಅಲ್ಲಿ, ಇಲ್ಲಿ ಕಿಸ್ತಿರ್ತಾರೆ. ಅಲ್ಲ, ಎಲ್ಲಾ ಕಡೆ ಕಿಸ್ತಾರೆ. He'll mimic the director so well. You have to see that. One ಸನ್ನಿವೇಶ ಇದೆ, he was explaining other day. ಒಂದು ಅದೇ ಇಂಟೆನ್ಸಿವ್ ಸೀನ್, 1 ಟೇಕ್ ಸೀನ್ ಅಂತ ವಿ ಆರ್ ಡೂಯಿಂಗ್ ರಿಹರ್ಸಲ್ ಅಲ್ಲಿ. ಇದು ಏನೋ ಮಾಡಿ ಇಂಪ್ರೂವ್ ಮಾಡಿ ಅಂತ ಹೇಳಿದ್ರು. ನಾವು ಇಂಪ್ರೂವ್ ಮಾಡ್ತಿದ್ವಿ. ಥಿಯೇಟರ್ ಆರ್ಟಿಸ್ಟ್, ನಮ್ಗೆ ಇಬ್ರಿಗೂ ಕೆಮಿಸ್ಟ್ರಿ ಇದೆ, ವಿ ವರ್ ಡೂಯಿಂಗ್ ಇಟ್. ಅಂದ್ರೆ ಇವಾಗ ಒಂದು ಸೀನ್ ಇದೆ, ಒಂದು 7 ನಿಮಿಷ ಸೀನ್, ಅದು ಇದ್ರಲ್ಲಿ ಕಟ್ ಆಗಿದೆ ಓಕೆ. ಬಟ್ ಶೂಟ್ ಮಾಡ್ಬೇಕಾದ್ರೆ ಮಾಡಿರ್ತೀವಲ್ವ, 7 ಮಿನಿಟ್ಸ್ ಸೀನ್ ಇಬ್ರು ಕೂತ್ಕೊಂಡು ಹಿಂಗೆ ಮಾತಾಡೋದು. ಸೊ ಅದ್ರಲ್ಲಿ ಮಧ್ಯದಲ್ಲಿ ಕಟ್ ಗಿಟ್ ಏನೂ ಇರಲ್ಲ. ಫಸ್ಟ್ ಮಾಡಿದ್ವಿ, ನೋಡೋ ತನಕ ನೋಡ್ದೆ, ಹಿಂಗೆ ಕೂತ್ಕೊಂಡು ನೋಡ್ದ, ಆಮೇಲೆ ಬಂದ, ಫಸ್ಟ್ ಬ್ರೋ ಇದು ಬ್ರೋ ನಿಮ್ಗೆ ಅರ್ಥ ಆಗ್ತಿದೆ, ಗೊತ್ತಾಗ್ತಿದೆ ನಾನು ಸೋನಿಯಾ ಸರಿ ಆಯ್ತು, ರಿಹರ್ಸ್ ಮಾಡಿದ್ವಲ್ಲ ಒಂದು ಸ್ವಲ್ಪ ಹೊತ್ತು, ಸರಿ ಆಯ್ತು ಅಂತ ಅಂದ್ಬಿಟ್ಟು ಸೋನಿಯಾ ಏನು ಮಾಡೋದು, ಏನಿಲ್ಲ ಇನ್ನೊಂದ್ಸತಿ ಮಾಡೋದು, ಇನ್ನೊಂಚೂರು ಇನ್ವಾಲ್ವ್ ಆಗಿ ಮಾಡು, ಇನ್ನೊಂಚೂರು ಆಕ್ಷನ್ಸ್ ಜಾಸ್ತಿ ಮಾಡು, ಬರೀ ಡೈಲಾಗ್ಸ್ ಇದೆ ಅದ್ರಲ್ಲಿ ಏನೋ ಆಕ್ಷನ್ಸ್ ಇನ್ವಾಲ್ವ್ ಮಾಡ್ಕೊಳ್ಳೋಣ, ಕುಡಿತಾ ಇರೋದು, ಚಿಪ್ಸ್ ತಿಂತಾ ಇರೋದು ಆ ಥರ. ಬಿಕಾಸ್ ರಿಹರ್ಸಲಲ್ಲಿ ಏನೂ ಇರೋದು, ಎಲ್ಲ ಮಿಮಿಕ್ ಮೈಮ್ ಮಾಡಬೇಕು. ಸರಿ ಆಯ್ತು, ಅವಳಿಗೆ ಒಂದು ಕ್ಲಾರಿಟಿ ಬಂತು, ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 7 ನಿಮಿಷ ಸೀನು, 1 ನಿಮಿಷ ಆಯಿತು.
ಹಿಂಗ್ ಕೂತ್ಕೊಂಡು ನೋಡ್ತಿದ್ವಿ ಎದ್ಬಿಟ್ಟ ನಮಗೆ ಗೊತ್ತಾಯ್ತು ವಾಟ್ ಹ್ಯಾಪೆಂಡ್. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆ ಓಡಾಡ್ತಾವ್. ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಸೀನ್. ನಮ್ಗೇನು ನಮ್ದು ಹೆಂಗೆ ಅಂದ್ರೆ, ನಮ್ಗೆ ಥಿಯೇಟರ್ ಅಲ್ಲಿ ಹೆಂಗ್ ಹೊಡೆದ್ ಬುದ್ಧಿ ಕಲ್ಸಿರ್ತಾರೆ ಅಂದ್ರೆ, ಯಾರು ಏನಾರು ಮಾಡಿ ನಿನಗೆ ಶುರು ಆದ್ಮೇಲೆ ಶುರು ಅದು, ಯಾರಿಗೆ ಸ್ಟೇಜ್ ಬಿದ್ದೋದ್ರು ನೀನ್ ಮಾಡ್ತಾ ಇರ್ಬೇಕು ಅಷ್ಟೇ ಅಂತ. ನಾವು ಮಾಡ್ತಾ ಇದೀವಿ. ನನ್ ಮನ್ಸೊಳಗಡೆ ಏನು ಇವಳು ಡೈಲಾಗ್ ಹೇಳುವಾಗ ನಮ್ಗೆ ಅದಿದ್ದಿರುತ್ತಲ್ಲ ಮನ್ಸೊಳಗಡೆ, ಇದು ಹಾಗೆ ಅಂತಂದ್ಬಿಟ್ಟು ಮಾಡಿದ್ವಿ. ಅದಾದ್ಮೇಲೆ ಓಕೆ ಇಂಪ್ರೂವ್ ಎಲ್ಲ ಮಾಡಿ ಆ ಕಾನ್ವರ್ಸೇಷನ್ ಇನ್ನೂ ಜಾಸ್ತಿ ಎಳ್ಕೊಂಡು ಹೋಗಿ 7 ನಿಮಿಷ ಇದ್ದಿನ 9 ನಿಮಿಷ 10 ನಿಮಿಷ ಮಾಡಿ ಇನ್ನ ಆಗಲ್ಲ ಬಿಡ, ಸರಿ ಓಕೆ. ಅಲ್ಲೇನೋ ಕೈಲಿ ಹಿಂಗ್ ಹಿಡ್ಕೊಂಡಿದ, ಅದ್ ನಿಂಗೆ ಎಸ್ಬಿಡು, ಇದು ಬ್ರೋ ಇದು ನಾನು ಕೇಳಿದ್ದು, ದಿಸ್ ಈಸ್ ವಾಟ್ ಐ ವಾಂಟೆಡ್, ದಿಸ್ ಈಸ್ ವಾಟ್. ನೋಡಿ ಹೆಂಗ್ ಬರ್ತಾ ಇದೆ ಕೆಮಿಸ್ಟ್ರಿ. ಎಕ್ಸಾಕ್ಟ್ಲಿ, ಇಮ್ಯಾಜಿನ್ ನೀವು ಅಲ್ಲಿ ಮಾಡ್ತಿದ್ದೀರಾ ಪರ್ಫಾರ್ಮೆನ್ಸ್, ಡೈರೆಕ್ಟರ್ ಯಾಕೆ ಹಿಂಗ್ ಓಡಾಡ್ತಿದ್ದಾರೆ ಅನ್ನೋದು ಮನ್ಸಲ್ಲಿ ಇರುತ್ತೆ. ಅಂದ್ರೆ ಫಿನಿಶ್ ಮಾಡ್ಬೇಕು. ಅಂದ್ರೆ ಇವಾಗ ಓಕೆ ಇವ್ರಿಬ್ರು ಇನ್ವಾಲ್ವ್ ಆಗಿ ಒಂಥರ ಲೈಕ್ ಮಾಡ್ತಿದ್ದಾರೆ ಅದಿದು ಅಂತ ಹೇಳ್ಬಿಟ್ಟು ಒಂಥರ ಗೊತ್ತಾದ್ರೆ, ನಾನು ಮಾನಿಟರ್ ಅಲ್ಲಿ ಅಂದ್ರೆ ಸಮಥಿಂಗ್ ನೋಡ್ಬೇಕಾಗಿಲ್ಲ, ಆ ವಾಯ್ಸ್ ಅಲ್ಲೇ ಒಂಥರ ಗೊತ್ತಾಗೋಗ್ಬಿಡುತ್ತೆ, ಆ ಇನ್ವಾಲ್ವ್ಮೆಂಟ್ ಒಂಥರ ಬರ್ತಿದ್ದೆ ವೈಬ್ ಅದ್ರಲ್ಲಿ ಒಂಥರ ಗೊತ್ತಾಗೋಗ್ಬಿಡುತ್ತೆ. ಇದು ಕರೆಕ್ಟ್ ಸೆನ್ಸ್ ಅಲ್ಲಿ ಒಂಥರ ಲೈಕ್ ಒಂಥರ ಕುತ್ಕೊಂಡು ಒಂಥರ ಸೆಟ್ ಅಲ್ಲಿ ಒಂಥರ ಲೈಕ್ ಮಾಡಿದ್ರೇನು ಅದು 100% ಚೆನ್ನಾಗಿ ಬರುತ್ತೆ. ಬಟ್ ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಿ ಫೆಲ್ ದ ಸೇಮ್ ಥಿಂಗ್, ಹಿ ವಾಸ್ ಲಾಸ್ಟ್. ಮಾನಿಟರೇ ನೋಡ್ತಿಲ್ಲ ಅವರು, ನಮ್ಮಲ್ಲೇ ಐ ಫೆಲ್ಟ್ ರಿಯಲಿ ಗುಡ್ ಆಸ್ ಅನ್ ಆಕ್ಟರ್. ಹೌದು, ಆಕ್ಚುಲಿ ಮಾನಿಟರ್ ಗಿಂತ ಯೂಶುವಲಿ ವೆನ್ ಡೈರೆಕ್ಟರ್ ಸೀಸ್ ಅಸ್ ಅಲ್ಲ, ಅದು ಫೀಲ್ ಬೇರೆ ಇರುತ್ತೆ. ಬಿಕಾಸ್ ವಿತ್ ಚರಣ್ ನಮಗೆ ಗೊತ್ತಾಗುತ್ತೆ, ಇಫ್ ಹಿ ಡಿಡ್ಂಟ್ ಲೈಕ್ ಹಿ ವುಡ್ ಹ್ಯಾವ್ ಸ್ಟಾಪ್ಡ್ ಅಸ್ ಈವನ್ ಇನ್ ದ ರಿಹರ್ಸಲ್ಸ್. ಬಟ್ ಇಫ್ ಇಟ್ ಇಸ್ ಗೋಯಿಂಗ್ ಸಮ್ವೇರ್ ವಿ ಹ್ಯಾವ್ ಅ ಫೀಲಿಂಗ್ ದಟ್ ಅವ್ರಿಗೆ ಇಷ್ಟ ಆಗ್ತದೆ. ಸೊ ಅಂದ್ರೆ ಇವಾಗ ಕಪಲ್ ಡ್ರಾಮಾ ಅಂದಾಗ ಈ ಕೆಮಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಹೀರೋ ಹೀರೋಯಿನ್ ಆಗಿರ್ಬೋದು, ಅಂದ್ರೆ ಹೀರೋ ಹೀರೋಯಿನ್ ಎಲ್ಲ ಬಿಟ್ಬಿಡಿ, ಅಂದ್ರೆ ಆರ್ಟಿಸ್ಟ್ ಗಳಿಗೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಫಾರ್ ಎನಿ ಇಂಟೆನ್ಸ್ ಸೀನ್ ಟು ವರ್ಕ್ಔಟ್. ಜಸ್ಟ್ ಲೈಕ್ ಎನಿ ಅದರ್ ಎಮೋಷನ್, ಕೆಮಿಸ್ಟ್ರಿನೂ ಒಂದು. ಆ ಬೀಟ್ ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ಜನರಿಗೆ ಯು ಆರ್ ನಾಟ್ ರಿಯಲ್ ಕಪಲ್ಸ್ ಅಂತ. ಸೊ ಆ ಬೀಟ್ ಹಿಡಿಯೋದೇ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟು ಕನ್ವಿನ್ಸ್. ಇದಕ್ಕೆ ಹೆಲ್ಪ್ ಆಯ್ತು ಅಂತೀರಾ? ಇಲ್ಲ ಅಂದ್ರೆ ಬೇರೆ ಇಲ್ಲ ಅಂದ್ರೆ ಇಲ್ಲ ಆಕ್ಚುಲಿ ಏನಂದ್ರೆ ನಾರ್ಮಲ್ ಕಪಲ್ ತರನು ಬಿಹೇವ್ ಮಾಡಂಗಿಲ್ಲ ಇಲ್ಲಿ ಕ್ಯಾರೆಕ್ಟರೈಸೇಷನ್ ಬೇರೆ. ನಾರ್ಮಲ್ ತರ ಹಿಂಗ್ ಹೋಗ್ತಿದ್ದಂಗೆ ಇವ್ರು ಆಲೇ ನಿಂತ್ಕೊಂಡ್ಬಿಡ್ತಾರೆ. ಒಕ್ಕಾಗಲ್ಲ ಬ್ರೋ, ಇದು ನಾರ್ಮಲ್ ತರ ಕ್ಯೂಟ್ ಆಗಿ ಮಾಡ್ಬೇಡಿ ಬ್ರೋ, ಕ್ಯೂಟ್ ಮಾಡ್ಬೇಡಿ. ಬಟ್ ಆಕ್ಚುಲಿ ಅವನ್ ತಲೆಯಲ್ಲಿ ಏನಿದೆ ಕ್ಯಾರೆಕ್ಟರ್ ಅದು ಅಷ್ಟೇ ಕ್ಲೀನ್ ಆಗಿ ಅವ್ರ ವಿಷನ್ ಇತ್ತು, ಕಂಪ್ಲೀಟ್ ಹಿಂಗೆ ಇರ್ಬೇಕು, ಪ್ರಿಸೈಸ್ ಆಗಿತ್ತು. ಸೊ ಹಂಗಾಗಿ ಕೆಮಿಸ್ಟ್ರಿ ಈಗ ನಾನು ಸೋನಿಯಾ ಪರಿಚಯ ಇದ್ರೂನು ಆ ಪರಿಚಯಸ್ತ್ರ ತರ ಆಕ್ಚುಲಿ ಮಾಡಕ್ ಆಗಲ್ಲ. ಸೊ ಅದನ್ನ ಬ್ರೇಕ್ ಮಾಡ್ಕೊಳ್ಳೇಬೇಕು. ಅದನ್ನ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ, ಯಾಕಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ಸ್ಟ್ರೇಂಜ್ ಆಗಿ ಆಡ್ತೀವಿ ನಾವು. ಯೂಶುವಲ್ ಲವ್ ಡವಿ ಕಪಲ್ಸ್ ಏನಿರ್ತಾರಲ್ಲ ಆತರ ಬಿಹೇವಿಯರೇ ಇರಲ್ಲ, ಇಲ್ವೇ ಇಲ್ಲ. ಸೊ ಅಂದ್ರೆ ನನಗೆ ನಾನು ಬರೀ 2 ಕ್ಯಾರೆಕ್ಟರ್ ತಗೊಂಡಿದ್ದೀನಿ. 1 hour 20 minutes ಒಂಥರ ಲೈಕ್ ಇವ್ರನ್ನೇ ಒಂಥರ ಶೂಟ್ ಮಾಡಬೇಕು, ಇವರೇ ಇರಬೇಕು. 1 hour 20 minutes ಇವ್ರು ಹೋಲ್ಡ್ ಮಾಡಬೇಕು ಸ್ಕ್ರೀನ್ನ. ಅದು ನನಗೆ ಬಿಗ್ಗೆಸ್ಟ್ ಲೈಕ್ ಟೆಸ್ಟ್ ಆರ್ ಎಕ್ಸಾಮ್. ಅದು ನಾನು ಪಾಸ್ ಆಗಲೇಬೇಕು. ಪಾಸ್ ಆಗೋದಕ್ಕೆ ನಾನು ಎಗೇನ್ ಕ್ಯಾರೆಕ್ಟರ್ಸ್ ಮಾತ್ರ ಒಂಥರ ತೊಗೊಂಡಿದ್ದೀನಿ. ಇವ್ರ ಕ್ಯಾರೆಕ್ಟರ್ ಸ್ಕಿನ್ಗೆ ಒಂಥರ ಲೈಕ್ ಹೋಗೋವರೆಗೂ ಅದು ಅವಾಗ ಹೇಳ್ತಿದ್ರಲ್ಲ ರಾ ಅಂಡ್ ರಿಯಲ್ ಆಗಿ ಇಂಟೆನ್ಸ್ ಒಂದು 10-15 ನಿಮಿಷ ಒಂಥರ ಮಾಡೋದಕ್ಕೆ, ಇಲ್ಲಾಂದ್ರೆ ಆ ಡ್ಯೂರೇಷನ್ ಒಂಥರ ಹಿಡ್ಕೊಂಡು ಒಂಥರ ಲೈಕ್ ಇವ್ರ ಆಕ್ಟಿಂಗ್ ಸ್ಪೇಸ್ ಒಂಥರ ಬರೋದಕ್ಕೆ ಆ ಕ್ಯಾರೆಕ್ಟರ್ ಸ್ಕಿನ್ ಒಳಗಡೆ ಇದ್ರೆ ಒಂಥರ ಬರುತ್ತೆ. ಈ ಆಚೆ ಬಂದ್ರೆ ಇವಾಗ ಬಿಹೇವಿಯರಲ್ ಪ್ಯಾಟರ್ನ್ಸ್ ಅಂತ ಹೇಳ್ಬಿಟ್ಟಿರುತ್ತೆ, ಇವ್ನು ಈ ತರ ಥಿಂಕ್ ಮಾಡ್ತಾನ ಇಲ್ವಾ ಅಂತ ಹೇಳ್ಬಿಟ್ಟಿರುತ್ತೆ, ಅವ್ರು ಮಾಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟಿರುತ್ತೆ. ಸೊ ವೆನ್ ದೇ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಸ್ಕಿನ್, ಇವರು ಈ ತರ ಬಿಹೇವ್ ಮಾಡಲ್ಲ ಅದಿದು ಅಂತ ಹೇಳ್ಬಿಟ್ಟು ಬೈ ಡಿಫಾಲ್ಟ್ ಅವ್ರಿಗೆ ಒಂಥರ ಗೊತ್ತಾಗ್ಬಿಟ್ಟಿರುತ್ತೆ ವಾಟ್ ಈಸ್ ಅ ಮೀಟರ್. ಈ ಕ್ಯಾರೆಕ್ಟರ್ನ ಒಂಥರ ಪ್ಲೇ ಮಾಡೋದಕ್ಕೆ ಇಲ್ಲಿಂದ ಒಂಥರ ಹೋಗ್ಬೋದ, ಇದರಿಂದ ಸ್ವಲ್ಪ ಜಾಸ್ತಿ ತಗೋಬೋದ, ಆಗಲ್ಲ ಅಂದ್ರೆ ಇಲ್ಲ ಓಕೆ ಇದ್ರ ಒಳಗಡೆ ಒಂಥರ ಲೈಕ್ ಆಟ ಆಡಬೇಕು. ಸೊ ಅದಕ್ಕೆ ನಮಗೆ ರಿಹರ್ಸಲ್ಸ್ ತುಂಬ ಟೈಮ್ ತೊಗೊಂಡ್ವಿ ಟು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ಸ್. ಅಂಡ್ ಆಲ್ಸೋ ಅದನ್ನೇ 1 hour 20 minutes ಒಂಥರ ಲೈಕ್ ಇವ್ರನ್ನ ಹೋಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ಟು ಬಿ ವೆರಿ ಗುಡ್. ಅದು ಚಾಲೆಂಜಿಂಗ್ ಕೂಡ. ಸೊ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಬೋತ್ ಫಾರ್ ಗಿವಿಂಗ್ ಮೀ ಟೈಮ್ ಅಂಡ್ ಐ ಮೀನ್ ಎಫರ್ಟ್ ಒಂಥರ ಲೈಕ್ ತುಂಬ ಕೊಟ್ಟರು. ಸೊ ಟು ಮೇಕ್ ಶೂರ್ ಆ ಕ್ಯಾರೆಕ್ಟರ್ಸ್ ಆ ಸ್ಕಿನ್ ಒಳಗಡೆ ಒಂಥರ ಲೈಕ್ ಜೆಲ್ ಆಗಿ ಒಂಥರ ಲೈಕ್ ಈ ಮೂವಿ ಮಾಡೋದಕ್ಕೆ. ಸೊ ಇಂಡಿಪೆಂಡೆಂಟ್ ಫಿಲ್ಮ್ ಅಂತ ಹೇಳಿದ್ರಿ, ಸೊ ನಿಮ್ಮನ್ನು ಇಂಡಿಪೆಂಡೆಂಟ್ ಆಗಿ ಬಿಟ್ಬಿಟ್ಟಿದ್ರು ಇಂಪ್ರೂವ್ ಮಾಡಿ ಅಂತ ಎಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ಎಡಿಟಿಂಗ್ ಇದು ಸಿನಿಮಾಟೋಗ್ರಫಿನೂ ಮಾಡಿದ್ರೆ ಇಲ್ಲ ಅದ್ ಮಾಡಿದ್ರೆ ಇನ್ನ. ಸೊ
ವಾಟ್ ಈಸ್ ಇಂಡಿಪೆಂಡೆಂಟ್ ಫಿಲ್ಮ್ ಆಡಿಯನ್ಸ್ ಹೇಳೋದಾದ್ರೆ? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾರು ದುಡ್ಡು ಹಾಕ್ದೆ ನಾವೇ ನಮ್ಮ ಜೇಬಲ್ಲಿ ಎಷ್ಟಿರುತ್ತೋ ಹಾಕ್ಬಿಟ್ಟು ಸಿನಿಮಾ ಮಾಡೋದು. ಅಂದ್ರೆ ಬೇಸಿಕ್ಲಿ ಇಂಡಿಪೆಂಡೆಂಟ್ ಫಿಲಮ್ ಅಂತಂದಾಗ ಯಾವತ್ತೂ ನಾವು ಇದನ್ನ ಇಂಡಿಪೆಂಡೆಂಟ್ ಆಗಿ ಮಾಡಿದೀವಿ, ಇದನ್ನ ಕಾಂಪ್ರಮೈಸ್ಡ್ ಆಗಿ ಮಾಡಿದೀವಿ, ನನ್ನ ಹತ್ರ ಇಷ್ಟೇ ಇತ್ತು ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ವೆರಿ ರಾಂಗ್ ಅನ್ಸುತ್ತೆ. ಇವಾಗ ನನ್ಗೆ ಯಾರಾದ್ರೂ ಬಂದು ಆ ಥರ ಹೇಳಿದ್ರೆ ಈಗ ನನ್ನ ಟೈಮು ನನ್ನ ದುಡ್ಡು ಕೊಡೋದಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ದಿ ಬೆಸ್ಟ್ ಏನು ಮಾಡಿ ತೊಗೊಂಬರ್ಬೋದು ಅದನ್ನಂತೂ ಮಾಡಿದ್ವಿ. ದಟ್ ಇಸ್ ವಾಟ್ ಐ ಫೀಲ್. ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅಂತಂದರೆ ಒಂದು ಕೈಂಡ್ ಆಫ್ ಫ್ರೀಡಮ್ ಇರುತ್ತೆ. ಯಾಕಂದರೆ ಯಾವುದೇ ಪ್ರೊಡಕ್ಷನ್ ಹೌಸು ಅಥವಾ ಪ್ರೊಡ್ಯೂಸರ್ ಮಾಡಿದಾಗ ಅವ್ರಿಗೊಂದು ಗೇಜ್ ಇರುತ್ತೆ, ಅವ್ರಿಗೊಂದು ಮಾರ್ಕೆಟ್ ಗೊತ್ತಿರುತ್ತೆ. ಸೊ ಅವರು ಅದು ಹೆಂಗೆ ಬರ್ಬೇಕು ಆ ಥರ ಬಂದ್ರೇ ಅವರು ದುಡ್ಡು ಹಾಕೋದಕ್ಕೆ ರೆಡಿ ಇರ್ತಾರೆ. ಸೊ ನಾವು ಅದಕ್ಕೆ ಒಗ್ಗೋದಕ್ಕೆ ರೆಡಿ ಇಲ್ಲ, ಅಥವಾ ಆ ಥರ ಸ್ಟೋರಿ ನಮ್ಮ ಹತ್ರ ರೆಡಿ ಇಲ್ಲ ಅನ್ನೋದಕ್ಕೋ, ಅಥವಾ ನಮ್ಗೆ ಇದನ್ನು ಮಾಡಲೇಬೇಕು. ಮೇಜರ್ಲಿ ಚರಂಗಿ ಈ ಸಿನಿಮಾ ಕಂಪ್ಲೀಟಾಗಿ ಎಲ್ಲರೂ ಎಫರ್ಟ್ ಆಗಿ ಮಾಡೋದಕ್ಕೆ ಮೇಯ್ನ್ ರೀಸನ್ನೇ ಚರಂಗಿ. ಐ ವುಡ್ ಲೈಕ್ ಟು ಆ್ಯಡ್ ಒನ್ ಥಿಂಗ್. ಅಂದರೆ ಯೂಶಲಿ ಅದೇ ಫಸ್ಟ್ ನೈಟ್ ಅನ್ನೋ ಸೆನ್ಸಿಬಿಲಿಟೀಸ್ಗೆ ಒಂಥರ ಲೈಕ್ ಡಿಫ್ರೆಂಟ್ ಮೀನಿಂಗ್ಸ್ ಇರುತ್ತಲ್ಲ, ಅದನ್ನು ಬ್ರೇಕ್ ಮಾಡಬೇಕು ಅನ್ನೋ ಸೆನ್ಸ್ ಅಲ್ಲ. ಅಂದರೆ ಒಂದಿಬ್ಬರು ಕಪಲ್ ಒಂಥರ ಲೈಕ್ ಮದುವೆ ಆದಮೇಲೆ ಫಾರ್ ಸಮ್ ರೀಸನ್ಸ್ ಮುಹೂರ್ತ ಟೈಮಿಗೆ ಒಂಥರ ಲೈಕ್ ಎಲ್ಲನೂ ಆಗಬೇಕು ಅನ್ನೋ ಅರ್ಜೆನ್ಸಿ ಇರುತ್ತೆ. ಆ ಮುಹೂರ್ತಕ್ಕೆ ಒಂಥರ ಲೈಕ್ ಎಲ್ಲ ಆಗೋಗ್ಬಿಡ್ಬೇಕು, ಆ ಟೈಮಿಂಗ್ನ ಒಂಥರ ಲೈಕ್ 100% ಒಂಥರ ಮೀಟ್ ಮಾಡಬೇಕು ಅನ್ನೋ ಅರ್ಜೆನ್ಸಿಯಿಂದ ಇವ್ರಿಗೆ ಅಷ್ಟೊಂದು ಟೈಮ್ ಇರುತ್ತಾ, ಸ್ಪೇಸ್ ಇರುತ್ತಾ ಟು ಫೀಲ್ ದಟ್, ಟು ಡೂ ಒನ್ ರಿಚುವಲ್. ಒಂದು ಮಂತ್ರ ಹೇಳ್ಬೇಕಂದ್ರೂ ಅದಕ್ಕೆ ಮೀನಿಂಗ್ ತುಂಬ ಇರುತ್ತೆ. ಆ ಮಂತ್ರ ಅದಕ್ಕೆ ಹೇಳ್ತಾ ಇದೆಯಾ, ಇವ್ರ ತಾಳಿ ಕಟ್ಟಬೇಕಂದ್ರೂ ಮಂತ್ರ ಹೇಳ್ತಾ ಇದ್ರೂ ಇವ್ರ ಮೇಕಿಂಗ್ ಪ್ರಾಮಿಸ್ ಟು ದ ಅದರ್ ಪರ್ಸನ್, ಲೈಕ್ ನಾನು ಈ ಥರ ಇರ್ತೀನಿ ಅದಿದ್ದು ಅಂತ ಹೇಳ್ಬಿಟ್ಟು. ಲೈಕ್ ಆ ರಿಚುವಲ್ಸು ಮಂತ್ರಗಳು ಅದರಿಂದ ಒಂಥರ ಲೈಕ್ ಕೂಡ್ಕೊಂಡು ಒಂಥರ ಬರುತ್ತೆ. ಬಟ್ ಈ ನವ ಡೇಸ್ ಒಂಥರ ಲೈಕ್ ಮುಹೂರ್ತಕ್ಕೆ ಒಂಥರ ಲೈಕ್ ಮೀಟ್ ಮಾಡಬೇಕು ಅನ್ನೋ ಸೆನ್ಸಲ್ಲಿ ರಿಚುವಲ್ಸ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸಮ್ವೇರ್ ಆ ಫೀಲ್ ಅನ್ನೋದು ಮಿಸ್ ಆಗ್ಬಿಡ್ತಾ ಇದೆ. ಸೊ ಇದು ನನಗೆ ಅಲ್ಲಲ್ಲಿ ಒಂಥರ ಲೈಕ್ ಮ್ಯಾರೇಜಸಲ್ಲಿ ಒಂಥರ ಲೈಕ್ ನಾನು ಸ್ವಲ್ಪ ಗಿಲ್ಟ್ ಕಾಡಿಸ್ಬೇಡಿ. ಯಾ ಸೊ ನನಗೆ ಆ ಥರ ಅನಿಸ್ತಿತ್ತು.